ಮೊದಲನೇದಾಗಿ ಅನ್ನದಾತರಾದಂಥ ಈ ಚಿತ್ರದ ನಿರ್ಮಾಪಕರು ಮುನೇಗೌಡರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಸಿನಿಮಾಗೆ ನಿರ್ಮಾಪಕ ತಾಯಿ ಆದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೆಯೋದು ನಿರ್ದೇಶಕನಿಗೆ. ನನಗೂ ಮಹೇಶ್ಗೂ ವಯಸ್ಸಿನ ಅಂತರ ಜಾಸ್ತಿ ಇದ್ರು ನಿರ್ದೇಶನ ಮಾಡಿದ ಮೇಲೆ ಅವನು ಗುರು ಸ್ಥಾನದಲ್ಲಿ ನಿಂತ್ಕೋತಾನೆ. ನಿನಗೊಂದು ದೊಡ್ಡ ನಮಸ್ಕಾರ. ಸಿನಿಮಾಗೆ ಕಳೆ ಕಟ್ಟೋದು ಸಂಗೀತ. ಅದು ಯಾವುದೇ ಕಾಲದಲ್ಲಿ ನಾವೆಲ್ಲ ಸುಮಾರು ವರ್ಷಗಳ ಹಿಂದಿಂದ ನೋಡ್ತಾ ಬಂದಿದ್ದು, ಒಂದು ರಂಗರಾವ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ವಿಜಯ ಭಾಸ್ಕರ್ ಇರ್ಬೋದು, ಹಂಸಲೇಖ ಇರ್ಬೋದು. ನಮ್ಮ ಕಾಲದಲ್ಲಿ ಇದ್ದಂಥ ಸಂಗೀತಗಾರರಿಗೆ ಮೀರಿದ ಒಂದು ಪ್ರತಿಭೆ ಅಂದರೆ ಅರ್ಜುನ್ ಜನ್ಯ. ನಿಜವಾಗ್ಲೂ ನಿಮ್ಮ ಒಂದು ಕೆಲಸವನ್ನ ಬಹಳ ದಿನಗಳಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಸೌಭಾಗ್ಯ, ನಿಮ್ಮ ಹಾಡುಗಳು ಇವತ್ತಿಗೂ ಮನಸ್ಸನ್ನ ಮುಟ್ಟುತ್ತೆ, ಕಿವಿಗೆ ತಟ್ಟತ್ತೆ, ನೂರಾರು ಕಾಲ ಅದು ಉಳಿಯತ್ತೆ ಹಾಡುಗಳು. ಅಂತ ಹಾಡುಗಳನ್ನ ನೀವು ಕೊಟ್ಟಿದ್ದೀರಾ. ಆಮೇಲೆ ಚಿತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡೋ ಅಂದ್ರೆ DOP ಅಂದ್ರೆ ಫೋಟೋಗ್ರಾಫರ್ ಅಂತ ಕರಿಬೋದು, ಸಿನಿಮಾಟೋಗ್ರಾಫರ್ ಅಂತ ಕರಿಬೋದು. ಆ ಒಂದು ಸ್ಥಾನದಲ್ಲಿ ವಿಶ್ವಜಿತ್ ರಾವ್ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೇನೆ ಎಡಿಟರ್ ಸುರೇಶ್ ಆರ್ಮುಗಂಗೆ ನನ್ನ ಧನ್ಯವಾದ ಹೇಳ್ತೀನಿ. ಈ ಚಿತ್ರದಲ್ಲಿ ಏನಾಗುತ್ತೆ ಅಂದ್ರೆ, ಸಿನಿಮಾ ರಂಗದಲ್ಲಿ ತುಂಬಾ ಜನ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಕಣ್ಣಿಗೆ ರಂಜಿಸೋದು ನಾಯಕ ಮತ್ತು ನಾಯಕಿ. ಅದು ಆ ಕಾಲದಿಂದ ಬಂದಿದೆ. ನಾವೆಲ್ಲ ರಾಜ್ಕುಮಾರು ಭಾರತಿ, ರಾಜ್ಕುಮಾರು ಲೀಲಾವತಿ, ರಾಜ್ಕುಮಾರು ಮಂಜುಳಾ ಹಾಗೆ ನೋಡ್ಕೊಂಡ್ ಬಂದಾಗ, ಈಗ ನಮ್ಮ ಒಂದು ತಾರಾ ಜೋಡಿ ಅಂತಂದ್ರೆ ಅತ್ಯಂತ ಯಶಸ್ವಿಯಾದ ಜೋಡಿ ನೀನಾಸಂ ಸತೀಶ್ ಅಂಡ್ ರಚಿತಾ ರಾಮ್. ಕಣ್ಣಿಗೆ ಹಬ್ಬ ಅವರಿಬ್ಬರು ನೋಡ್ತಾ ಇದ್ರೆ. ಹಾಗೆ ನಮ್ಮ ತಂಡದ ಬೇರೆ ಎಲ್ಲ ಕಲಾವಿದರು ಬಂದಿದ್ದಾರೆ ಇವತ್ತು. ಬಹಳ ಖುಷಿ ಆಗತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಅಯೋಗ್ಯ 2 1 ಮಾಡುವಾಗಲೇ ನನಗೂ KR ಪೇಟೆಗೂ ಮಂಡ್ಯದಲ್ಲೇ ದೊಡ್ಡ ಗಲಾಟೆ. ನಾನಿನ್ನೂ ಮರೆಯಲ್ಲ ಆ ಏಟ್ಗಳ ಪಾಪ ನೀನು ತಿಂದು ನನ್ನ ಕೈಯಿಂದ. ಆದರೆ ನಮ್ದೆಲ್ಲ ಚಿನ್ನದ ಗುನ್ನ, ಕಬ್ಣದ ಗುನ್ನ ಅಲ್ಲ, ಚಿನ್ನದ್ದು. ಚೆನ್ನಾಗಿ ಬೆಳಿತೀಯ. ಹಾಗೆ ಬಹಳ ಜನ ಇದ್ದಾರೆ. ಅವ್ರನ್ನೆಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುದ್ದು ಮುದ್ದು ಪುಟ್ಟಲಕ್ಷ್ಮಿಯನ್ನ ಬರೆದಂತ ಚೇತನ್ ಕುಮಾರ್ ಅವರು ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರದವರು. ಸರ್, ನೀವು ಈ ಒಂದು ಟೈಟಲ್ ಇಡುವಾಗ ಬಹಳ ಚೆನ್ನಾಗಿ ಹೇಳಿದ್ರೆ ನಂಗೆ ಬಹಳ ಇಷ್ಟ ಆಗಿದ್ದು ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ನೋಡಿ, ನಮ್ಮ ನಾಡಿನ ಈ ಗಾದೆ ಮಾತುಗಳು, ಸೊಗಡುಗಳನ್ನೆಲ್ಲ ನಾವು ಮರ್ತೋಗ್ಬಿಡ್ತೀವಿ. ಅದು ಏನಾದ್ರೂ ಇವತ್ತು ಉಳಿದಿದೆ ಅಂದ್ರೆ ನಿಮ್ಮಂತ ರೈಟರ್ಸ್ ಇಂದ. ಮತ್ತೊಂದು ದೊಡ್ಡ ಪ್ರತಿಭೆ ಅಂದ್ರೆ, ನಮ್ಗೆಲ್ಲ ಫ್ಯಾನ್ಸ್ಗಳಿರ್ತಾರೆ, ಆದ್ರೆ ನಾನು ಮಸ್ತ್ಗೆ ಫ್ಯಾನು. ಮಸ್ತಿ ನೀವು ನಮ್ಮ ಕನ್ನಡದ ಚಿತ್ರರಂಗದ ದೊಡ್ಡ ಆಸ್ತಿ. ನಿಮ್ಮನ್ನ ನಾವು ಮರೆಯೋದೇ ಇಲ್ಲ. ಹಾಗೇನೆ ಮಂಜು ಪಾವಗಾಡ, ಬಿಗ್ ಬಾಸ್ ಇಂದ ಬಂದಂತ ಬಾಸ್, ಮೊನ್ನೆ ತಾನೇ ನಿಮ್ ಜೊತೆಗೆ ಅಭಿನಯಿಸುವ ಒಂದು ಅವಕಾಶ ನನಗೆ ಸಿಕ್ತು. ಇಲ್ಲ ಯಾವತ್ತು ನಾವು ಕಲಿತಾ ಹೋಗ್ತೀವಿ. ಯಾಕಂದ್ರೆ ಕಲಿತಾ ಹೋಗ್ತೀವಿ. ಒಂದು ವಯಸ್ಸು ದಾಟಿದ ಮೇಲೆ ಕಲಿಯೋದೇ ಜಾಸ್ತಿ, ಅಂದ್ರೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ಇವತ್ತು ಎಲ್ಲರ ಹಿಂದೆ ಒಂದು ಶಕ್ತಿ ಅಡಗಿರುತ್ತೆ. ಅಂದ್ರೆ ನಿರ್ವಹಣೆ ಅಂತ ಕರೀತಾರೆ. ನನಗೆ ಈ ಸಿನಿಮಾಗೆ ಈ ನರಸಿಂಹ ಇದಾನಲ್ಲ, ಇವನಿಗೆ ಇನ್ನೂ ಕಾರ್ಡೇ ಆಗಿರ್ಲಿಲ್ಲ. ಅವಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಅಣ್ಣ, ನನ್ಗೆ ಹೆಂಗಾದ್ರೂ ಕೆಲಸ ಕೊಡ್ಸೋಣ, ಅಣ್ಣ ನಂಗೆ ಹೆಂಗಾದ್ರೂ ಕಾರ್ಡ್ ಕೊಡ್ಸೋಣ ಅಂತಂದ. ಇವತ್ತು ನಾನು ಅವನ್ನ, ಅಣ್ಣ ಹೆಂಗಾದ್ರೂ ಒಂದು ಪಾಠ ಕೊಡ್ಸೋಣ ನನ್ಗೆ, ಅಣ್ಣ ನಂಗೆಲ್ಲಾದ್ರೂ ಒಂದು ಪಾಠ ಕೊಡ್ಸೋಣ. ನಿಜವಲ್ಲ, ನಾನು ಬೆಳೆಸಿದ ಕೆಲವಾರು ಹುಡುಗರಲ್ಲಿ ಅನೇಕ ಜನ ಯಶಸ್ವಿಯಾಗಿದ್ದಾರೆ. ಅದು ನಮ್ಮ SK ಅನಂತ್ ಅಂತ PRO ಇದ್ದಾರೆ. ಅವರು ಕೆಲಸ ಇಲ್ಲದೆ ಇದ್ದಾಗ 77, 78ರಲ್ಲಿ ನನ್ನ ಹತ್ರ ಬಂದರು. ಆವಾಗ ಚಿತ್ರರಂಗದಕ್ಕೆ ಪರಿಚಯ ಮಾಡಿಕೊಟ್ಟೆ. ಈಗ ಅವರು CM ಇಂದ ಹಿಡಿದು PM ವರೆಗೂ ಅವ್ರಿಗೆಲ್ಲರೂ ಪರಿಚಯ ಇದೆ. ಹಾಗೇನೆ ನೀನು ಕೂಡ ಒಂದು ದೊಡ್ಡ ಒಂದು ಬೆಳವಣಿಗೆ ಬೆಳೆದಿದ್ದ. ನಿನಗೂ ನನ್ನ ಧನ್ಯವಾದಗಳು. ಮೇಲಾಗಿ
8 ವರ್ಷಗಳು ಕಳೀತಪ್ಪ ಈ ಸಿನಿಮಾ ಬಂದು, ಅಲ್ವಾ ಮಹೇಶ? 2018ರಲ್ಲಿ ಈ ಸಿನಿಮಾ ಆಗತ್ತೆ. ತಕ್ಷಣ ನನಗೆ ಬುಲಾವ್ ಬರುತ್ತೆ, ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರ ಇದೆ, ನೀವು ಮಾಡ್ತೀರಾ ಅಂತ. ನಾವಿರೋದೇ ಪಾತ್ರ ಮಾಡೋದಕ್ಕೆ. ಹಾಗಾಗಿ ಅವತ್ತು ಈ ಚಿತ್ರದಲ್ಲಿ ಶಾಮಣ್ಣನ ಪಾತ್ರ ಕೊಟ್ಟರು, ಅಂದ್ರೆ ಬ್ರೋಕರ್ ಶಾಮಣ್ಣ ಅಂತ. ನನ್ನ ಒಂದು ಅದೃಷ್ಟ, ನೀನಾಸಂ ಕೂಡ ಅವ್ರಿಗೂ ಗುರು ಕಾರಂತರು, ನನಗೂ ಗುರು ಕಾರಂತರು. ನಾನು ಅವ್ರು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ. ಅಂದ್ರೆ ಈ ರಂಗಭೂಮಿ ಕಲೆ ಇದೆಯಲ್ಲ, ಅದು ಶಾಶ್ವತ, ಅದು ಯಾವತ್ತೂ ಕೈ ಬಿಡಲ್ಲ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಅಲ್ಲೊಬ್ಬ ನೀನಾಸಂ ಸತೀಶ್, ಇಲ್ಲೊಬ್ಬ ರಂಗಾಯಣ ರಘು, ಅಲ್ಲೊಬ್ಬ ಮಂಡ್ಯ ರಮೇಶ್ ಇಂತೆಲ್ಲ ಹೇಳ್ಬೋದು. ಇದಕ್ಕೆಲ್ಲ ಬಂದಿರೋದು ರಂಗಭೂಮಿಯ ಒಂದು ಬುನಾದಿ ಅಂತ ಹೇಳ್ತೀನಿ. ಸಂಕೋಚ ಪಡ್ಬಿಡಿ, ಜೋರ ಹೊಡಿರಪ್ಪ ಚಪ್ಪಾಳೆ. ನನಗೆ ಈ 8 ವರ್ಷದಲ್ಲಿ ಆದ ಅನುಭವಗಳು ಅಂತಂದ್ರೆ, ಒಂದು ನಿಟೆಕ್ 1-2 ನಿಮಿಷ ಜಾಸ್ತಿ ತಗೋಬೋದ ನಿರ್ಮಾಪಕರೇ? 1-2 ನಿಮಿಷ. ಸ್ವಲ್ಪ ಎಮೋಷನಲ್ ಆಗತ್ತೆ. ಅದು ನನಗೂ ರಚಿತಾರಾಮ್ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಳ ಮದುವೆ ಸಂದರ್ಭ ಅದು 2018. ಇನ್ನೇನು ಒಂದು ತಿಂಗಳಲ್ಲೋ ಒಂದು 15 ದಿವಸದಲ್ಲೋ ಮದುವೆ ಆಗತ್ತೆ ಅಂತ ಹೇಳಿದಾಗ, ಅಲ್ಲೂ ಕೂಡ ಮದುವೆ ಗಲಾಟೆ. ಆ ಸಿನಿಮಾದ ಕೊನೆ ಸೀನು ಹಾಗೆ ಬರುತ್ತೆ. ಅಲ್ಲಿ ಫೈಟ್ ಮಾಡಿ ಅದ್ ಮಾಡಿ ಕೊನೆಗೆ ಜೋಡಿನ ಸೇರಿಸ್ತೀವಿ. ಯಾಕೆಂದ್ರೆ ಈ ಬ್ರೋಕರ್ ಶಾಮಣ್ಣನ ಏನ್ ಮಾಡ್ತಾನೆ, ನಾಯಕನೇ ವಿಮರ್ಶಿಸ್ಬಿಟ್ಟಿರ್ತಾನೆ. ಇರೋರೆಲ್ಲ ಹೆಣ್ಣು ನೋಡಿರ್ತೀವಿ, ಈಗ ಗಂಡು ನೋಡ್ತೀವಿ. ನನ್ನ ಮಗಳಿಗೆ ನಾನು ಗಂಡು ನೋಡಿರಲ್ಲ. ಆದ್ರೆ ಆ ಒಂದು ಜೋಡಿಯಾಗಿ ಬರುತ್ತೆ. ಅದಾದ ನಂತರ 2018 ಆಗತ್ತೆ, 19 ಆಗತ್ತೆ, 20 ಕೋವಿಡ್ ಬಂದ್ಬಿಡುತ್ತೆ. ಆ ಕೋವಿಡ್ ಬಂದ ಹಿಂದೆ 3 ಜನ ನನ್ನನ್ನು ಬಿಟ್ಟು ಹೊರಟೋಗ್ತಾರೆ. ಒಂದು ನಮ್ಮ ತಾಯಿ ಬಿಟ್ಟು ಹೋಗ್ತಾರೆ, 2ನೇ ನನ್ನ ತಂದೆ ಬಿಟ್ಟು ಹೋಗ್ತಾರೆ, 3ನೇದು ನನ್ನ ಹಳೆಯ ಬಿಟ್ಟು ಹೋಗ್ತಾನೆ. ಆದ್ರೆ ಅವೆಲ್ಲ ಮರೆಸಿ ಮತ್ತೆ ನನ್ನ ಕರೆಸಿದ್ದು ಅಯೋಗ್ಯ 2. ನಿರ್ಮಾಪಕರು ಬದಲಾಗ್ತಾರೆ. ಅವಾಗ ಚಂದ್ರಶೇಖರ್ ಅಂತ ಇದ್ರು. ಟೈಟಲ್ ಗಲಾಟೆ ಬರುತ್ತೆ, ಬರ್ತಾರೆ ನಮ್ಮ ವಾಣಿಜ್ಯ ಮಂಡಳಿಗೆ. ನಾನು ಹಠ ಮಾಡಿ ಅಯೋಗ್ಯ 2ನ ನಮ್ಮ ಮುನೇಗೌಡರಿಗೆ ಕೊಡ್ಬೇಕು ಅಂತ ಹೇಳಿ ಹಠ ಮಾಡಿದಲ್ಲಿ ನಾನೊಬ್ಬ ಕೂಡ. ಯಾಕೆಂದ್ರೆ ಆಯ್ತು, ಒಂದು ಕಾಲಘಟ್ಟದಲ್ಲಿ ಮುಗಿಯತ್ತೆ, ಇನ್ನೊಂದಾಗತ್ತೆ. ಇವರೆಲ್ಲ ಯಾರು ಬದಲಾವಣೆನೇ ಆಗಿಲ್ಲ. ರಚಿತಾರಾಮ್ ಹಂಗೆ ಇದ್ದಾರೆ, ನೀನಾಸಂ ಹಂಗೆ ಇದ್ದಾರೆ, ಮಿಕ್ಕದವರೆಲ್ಲ ಹಾಗೆ ಇದ್ದಾರೆ. ನಮ್ಮ KR ಪೇಟೆ ಆಗಿರ್ಬೋದು, ನಮ್ಮ ಇನ್ನೊಬ್ಬ ನಟ ಇರ್ಬೋದು. ನಾನು ಬದಲಾಗ್ಬಿಟ್ಟಿದ್ದೀನಿ. ಯಾವ ರೀತಿ ಬದಲಾವಣೆ ಆಗಿದ್ದೀನಿ ಅಂತಂದ್ರೆ, ನನ್ನ ದೇಹ ಕೂಡ ಬದಲಾವಣೆ ಆಗಿದೆ, ತಲೆ ಕೂದಲು ಕೂಡ ಬದಲಾವಣೆ ಆಗೋಯ್ತು. ಈ ಕತೆ ಅಯೋಗ್ಯ 2 ಶುರು ಆಗೋದು ಮೊದಲನೇ ಅಯೋಗ್ಯ 1 ನೆಕ್ಸ್ಟ್ ಡೇನೆ ಅದರ ಕತೆ ಶುರು ಆಗತ್ತೆ. ಸಮಸ್ಯೆ ಬಂದಿದ್ದು ತಲೆ ಕೂದಲಿಗೆ. ನಾನು ಹೇಳಿದೆ, ನಾನು ವೈಟ್ ಹೇರ್ ಸ್ಟೈಲ್ ಮಾಡ್ಬಿಡ್ತೀನಿ ಅಂತ. ನಿರ್ದೇಶಕ ಬಿಡ್ಬೇಕಲ್ಲ. ಇಲ್ಲ ಸರ್, ದಯವಿಟ್ಟು ಹೆಂಗಾದ್ರೂ ಮಾಡಿ ಕಪ್ಪು ಹಚ್ಕೊಂಡ್ಬಿಡ್ಬೇಕು ಅಂದ್ರು. ನನಗೆ ಸೀರಿಯಲ್ ಬೇರೆ ಇತ್ತು, ಮತ್ತೊಂದಿತ್ತು, ಮಗನೂ ಇತ್ತಿತ್ತು. ಬಟ್ ಏನೋ ಮಾಡಿ ಈಗ ಇವತ್ತಂತೂ ಸಿನಿಮಾ ಯಾವ ರೀತಿ ಆಗತ್ತೆ ಅಂತ ಗೊತ್ತು. ಅದು ಯಾವುದೋ ಒಂಥರ ಡೈ ಹಚ್ಚಿದೆ, ಮತ್ತೊಂದು ಹಚ್ಚಿದೆ, ಏನೋ ಆಯ್ತು. ಕೊನೆಗೆ ಹೆಂಗೋ ಮಾಡಿ ಸೀನ್ ಬಂತು. ಆ ಸೀನ್ಗಳು ಅಚ್ಚುಕಟ್ಟಾಗಿ ಬಂತು. ನನಗೆ ಈ ಜರ್ನಿ ಇದೆಯಲ್ಲ, ಈ ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಕೆರಿಯರ್. ನಾನು ಎಲ್ಲೂ ಕೂಡ ಈ ತರಹದ ಒಂದು ಪಾತ್ರ ಮಾಡೋ ಅವಕಾಶ ಸಿಕ್ಕಿಲ್ಲ. ಬಹುಶಃ ನಾನು ಎವರ್ ರಿಮೆಂಬರ್ 1 ಪರ್ಸನ್ ಇನ್ ಮೈ ಲೈಫ್ ಈಸ್ ಮಹೇಶ್. ಅವನ ತಾಯಿಗೆ ಎಷ್ಟು ಗೌರವ ಕೊಟ್ಟು ಅವತ್ತು ಕೂಡ ನಾನು ನೋಡ್ತೇವೆ, ಅಮ್ಮ ಇದು ನನ್ನ ಮೊದಲನೇ ಸಿನಿಮಾ ಅಮ್ಮ, ಅಮ್ಮ ನೀನು ನನ್ನ ಜೊತೆ ಇರೋದನ್ನ ನಾನು ನೋಡಿದ್ದೆ. ಹಾಗಾಗಿ ನಿಮ್ಮ ತಾಯಿ ಆಶೀರ್ವಾದ ಇದೆ, ನಿಮ್ಮ ಕುಟುಂಬದ ಆಶೀರ್ವಾದ ಇದೆ, ಇಡೀ ಕನ್ನಡ ಚಿತ್ರರಂಗದ ಒಂದು ಆಶೀರ್ವಾದ ನಿನ್ನ ಮೇಲಿದೆ. ಯಾಕೆಂದ್ರೆ ನಿನ್ನಿಂದ ಅನೇಕ ಉತ್ತಮ ಚಿತ್ರಗಳನ್ನ ನಾವಿನ್ನು ನೋಡ್ಬೇಕಾಗಿದೆ. ಹಾಗೇನೆ ಇವತ್ತು ನನ್ನ ಗೆಳೆಯ ನೀನಾಸಂ ಸತೀಶ್ ಅವರ ಹುಟ್ಟುಹಬ್ಬ. ನೋಡಿ ಏನು ಕೋಇನ್ಸಿಡೆನ್ಸ್ ಅಂದ್ರೆ, ಅವನ ಹುಟ್ಟುಹಬ್ಬ ಹಾಗೂ ಈ ಚಿತ್ರದ ಬಿಡುಗಡೆ August 14th, August 15th ಇಂಡಿಪೆಂಡೆನ್ಸ್ ಡೇ. ಸೊ ನಮಗೆ ಅವತ್ತು ಹುಟ್ಟುಹಬ್ಬ, ಈ ಚಿತ್ರ ಬಿಡುಗಡೆ ಆಗೋ ದಿವಸನೂ ಹುಟ್ಟುಹಬ್ಬ, ಇವತ್ತು ಹುಟ್ಟುಹಬ್ಬ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಬ್ಬ ಹಿರಿಯ ಕಲಾವಿದನಾಗಿ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ಈ ಚಿತ್ರತಂಡದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ,
ಎಲ್ರಿಗೂ ಸರ್ವರಿಗೂ ಹಾಗೂ ನಾಯಕಿಯಾದಂಥ ನನ್ನ ಆತ್ಮೀಯ ಗೆಳೆಯ ನೀನಾಸಂ ಸತೀಶ್ ಹಾಗೂ ಮಗಳಾದಂಥ ರಚಿತಾ ರಾಮ್ಗೂ ಧನ್ಯವಾದಗಳು ಹೇಳ್ತಾ, ಒಂದಂತೂ ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಈಗ ಈ ಒಂದು 6 ತಿಂಗಳಲ್ಲಿ 106 ಸಿನಿಮಾ ಬಿಡುಗಡೆ ಆಗಿ 2 ಸಿನಿಮಾ ಸಕ್ಸಸ್ ಆಗಿದೆ. ಥಿಯೇಟರ್ಗಳು ಸಿಗ್ತಾ ಇಲ್ಲ. ಕನ್ನಡ ಸಿನಿಮಾ ಮಾಡಿದ್ರೆ ಕೂಡ ತಾರತಮ್ಯ ಮಾಡಿ ಬೆಳಗಿನ ಶೋ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಅನೇಕ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಸಬ್ಸಿಡಿ ನಿಲ್ಲಬಾರ್ದು, ಆಮೇಲೆ ನಮಗೆ ಕೊಡಬೇಕಾದ ಅವಾರ್ಡನ್ನು ಇನ್ ಟೈಮ್ ಕೊಡಬೇಕು, ಹಾಗೂ ಬೇರೆ 200 ರೂಪಾಯಿದು ಟ್ಯಾಗ್ ಇಡಬೇಕು ಅಂತ ಹೇಳಿದೀವಿ. ಅದು ಸದ್ಯದಲ್ಲಿ ಆಗತ್ತೆ. ಸೊ 200 ರೂಪಾಯಿ ಆಯ್ತು ಅಂದ್ರೆ ಪ್ರತಿ ಒಬ್ಬನು ನಮ್ಮ ಸಿನಿಮಾಗಳನ್ನ ನೋಡುವಂತ ಅವಕಾಶ ಸಿಗತ್ತೆ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ನೀನಾಸಂ ಸತೀಶ್, ಹ್ಯಾಪಿ ಬರ್ಡೇ ಟು ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.